ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದ ಉಮೇಶ್ ಮೇಟಿ ಅವರೇ, ಅವರ ಜೊತೆ ಆಗಮಿಸಿರುವ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ರಾಮಗಳ ಮುಖಂಡರುಗಳೇ, ಮುಡಪೂಜಿ ಗ್ರಾಮದ ಯಾವತ್ತು ಹಿರಿಯರೇ ಹಾಗೂ ಯುವಕ ಮಿತ್ರರು, ಇವತ್ತು ಈ ಉಪಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದು ತಮಗೆಲ್ಲ ತಿಳಿದ ವಿಷಯ. ಸನ್ಮಾನ್ಯ ಮೇಟಿ ಸಾಹೇಬರು ನಮ್ಮನ್ನು ಅಗಲಿ ಹೋದ ಮೇಲೆ ಮತ್ತೆ 2 ವರ್ಷ ಅವಧಿಗೆ ಅವರಿಗೆ 5 ವರ್ಷ ಆಶೀರ್ವಾದ ಮಾಡಿ ಕಳಿಸಿದ್ರಿ. ಅವರ ಅಕಾಲಿಕ ಮರಣದಿಂದ ಮೇಟಿ ಸಾಹೇಬರು ಆಳ್ವಿಕೆ ಒಳಗೆ ನಮ್ಮ ಊರಿಗೆ 70 ಲಕ್ಷ ರೂಪಾಯಿ ಡಾಂಬರೀಕರಣ ರಸ್ತೆ ಹಾಕಿಕೊಟ್ರು. ಮತ್ತು ಈಗ 60 ಲಕ್ಷ ರೂಪಾಯಿ ಪ್ರಾಥಮಿಕ ಆರೋಗ್ಯಕ್ಕೆ ಅಂದ್ರೆ ಹಳೇದದು, ಅದು ಎಲ್ಲ ಹೊಲಸಾಗಿ ಗಬ್ಬೆದ್ದು ಹೋಗಿತ್ತು. ಅದನ್ನು ಅವರ ಗಮನಕ್ಕೆ ತಂದ ಮೇಲೆ ಅದನ್ನು ಹೊಸದು ಹಾಕಿಕೊಟ್ಟಿದ್ದಾರೆ ಈಗ. ಆಮೇಲೆ ಮತ್ತು 10 ಲಕ್ಷ ರೂಪಾಯಿ CC ರಸ್ತೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈ ನಮ್ಮ ಸಮುದಾಯದವರಿಗೆ ನಾವೊಂದು ಗುಡಿ ಹಾಗೆ ಬಾಕಿ ಇತ್ತು, ಅದನ್ನು ನಾವೆಲ್ಲರೂ ಸೇರಿ ಅವರಿಗೆ ಲಾಸ್ಟ್ ಎಲೆಕ್ಷನ್ದೊಳಗೆ ಮನವಿ ಮಾಡಿ ಕೊಟ್ಟಾಗ ಅದನ್ನು ಈ ಸತಿ ನಮಗೆ ಸ್ಯಾಂಕ್ಷನ್ ಮಾಡಿ ಆಲ್ರೆಡಿ ಗುಡಿ ಸತ ಈಗ ಚಾಲು ಆಗೈತೆ. ಅದು 10 ಲಕ್ಷ ರೂಪಾಯಿ ಅನುದಾನ ಹಾಕಿ ಕೊಟ್ಟಿದ್ದಾರೆ. ಅದಕ್ಕೆ ಮಾರುತೇಶ್ವರ ದೇವಸ್ಥಾನ ಎದುರಿಗೆ ಒಂದು ಸಮುದಾಯ ಭವನ ಹಾಕಿ ಕೊಟ್ಟಿದ್ದಾರೆ 5 ಲಕ್ಷ ರೂಪಾಯಿದು. ಇಷ್ಟೆಲ್ಲ ಕೆಲಸವನ್ನು ಮೇಟಿ ಸಾಹೇಬರು ಏನು ಮಾತು ಕೊಟ್ಟಿದ್ದಾರೆ ಅದನ್ನೆಲ್ಲ ಈಡೇರಿಸಿದ್ದಾರೆ. ಈಗ ಇನ್ನು ಮುಂದೆ ನಮ್ಮ ಊರಿಗೆ ಇನ್ನೊಂದು 2-3 ಕೆಲಸ ಅಷ್ಟೇ ಬಾಕಿ ಉಳಿದಿದ್ದಾವೆ. ಇಲ್ಲಿ ಒಂದು ದಾಳಮ್ಮನ ಗುಡಿ ಆಗಬೇಕಾಗಿದೆ, ಅದೊಂದು ತಾವು ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ಅದೇ ರೀತಿ ಒಂದು ಹರಣ ಶಿಕಾರಿ ಸಮುದಾಯ ಭವನ ಒಂದು ಆಗಬೇಕಂತ ಅವ್ರು ಮನವಿ ಕೊಟ್ಟಿದ್ದಾರೆ, ಅದೊಂದು ಮಾಡಿಕೊಡ್ಬೇಕಂತ ಕೇಳ್ತೀವಿ. ಸ್ಟೇಷನ್ ಹತ್ರ ಒಂದು ಮಾರುತಿ ದೇವಸ್ಥಾನ ಹತ್ರ ಒಂದು ಮಾರುತಿ ದೇವಸ್ಥಾನ ಇದೆ, ಅದರ ಎದುರಿಗೆ ಒಂದು ಸಮುದಾಯ ಭವನ ಮಾಡಿಕೊಡ್ಬೇಕಂತ ಕೇಳ್ತೀವಿ. ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇದ್ದಂಥ ಕಾಂಗ್ರೆಸ್ ಮುಖಂಡರು ನಾಯಕರಿಗೆ ನಮಸ್ಕರಿಸುತ್ತಾ, ಮುಡಪುಲಿ ಗ್ರಾಮದ ಗುರು ಹಿರಿಯರು ಯುವಕ ಮಿತ್ರರು ತಾಯಂದಿರಿಗೂ ನಮಸ್ಕರಿಸುತ್ತಾ, ನಾವು ಅಪ್ಪ ಅವರಿದ್ದಾಗ ನಿಮ್ಮೂರಿಗೆ ಹಾಯ್ ಕೆಲಸ ಮಾಡಿದ್ದೆ. ನೀವೇನು ಹೇಳಿದ್ರು ಎಲ್ಲ ಕೆಲಸ ಮಾಡಿವು. ಈಗ ಒಂದು ಕೋಟಿ ರೂಪಾಯಿ ಅದ, 70 ಲಕ್ಷ ಇಲ್ಲ, 1 ಕೋಟಿ ಅದ. ಅದು ಮುಡಪೂಜಿದ ಕಡ್ಲಿಮಟ್ಟಿ ಹೋಗೋ ರಸ್ತೆ ನಿಮಗೆ ಸಮೀಪ ಅಲ್ಲ ಅಂತೇಳಿ ಮೊದಲು ಅವ್ರು ಸೈಕಲ್ ತೊಗೊಂಡು ಹೋಗ್ತಿದ್ರು ಅಂತ. ಅಲ್ಲಿ ಕಡ್ಲಿಮಟ್ಟಿ ಹೋಗುವಾಗ ಆ ರಸ್ತೆ ನೆನಪು ಮಾಡಿಕೊಂಡು ಅಶೋಕ್ ದೇಸಾಯಿ ಅವರು ಮತ್ತು ಮಲ್ಲ ಅಜ್ಜವರು ಕೂಡಿ ಅದು ನೆನಪು ಮಾಡಿದ್ರೆ ಫಸ್ಟ್ ಅದನ್ನು ಹಾಕಿದ್ರು. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಮುಳ್ಳು ಕಂಟಿ ಕಡಿ ಇದ್ದು ಅವನ್ನೆಲ್ಲ ಸ್ವಚ್ಛ ಮಾಡಿಸ್ಕೊತ ಹೋಗೋರಂತ, ಹುಡುಗರು ಹಚ್ಚಿ ಸ್ವಚ್ಛ ಮಾಡಿಸಿ ಹೋಗೋರಂತ. ಅದಕ್ಕೆ ಇನ್ನೂ ಏನೇ ಕೆಲಸ ಉಳಿದ್ರು ಅದನ್ನು ಅದು ಅವ್ರದ್ದು ಕನಸಿಂದ ಅದು ನಾವು ಯಾಕಂತೇಳಿ 2013 ಮಾಡ್ಬೇಕಾಗಿತ್ತು, ಉಳಿತು. ಅದನ್ನು ಮಳ್ಳೆ ದೇಸಾಯಿ ಅವರು ಮತ್ತು ಮಲ್ಲಯ್ಯವರು ನೆನಪು ಮಾಡಿ ಅದನ್ನು ಹಾಕ್ಸಿದ್ರು. ಇನ್ನೂ ಏನೇ ಉಳಿದ್ರು ಕೆಲಸ ನಿಮ್ಮ ಜೊತೆಗೂಡಿ ತಂದೆ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಜೊತೆ ಕೂಡಿ ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ಲರೂ ಹೋಗೋಣ ಅಂತೇಳಿ ಹೆಚ್ಚಿನ ಬಹುಮತದಿಂದ ಏಪ್ರಿಲ್ 9ರಂದು ಮತ ಕೊಟ್ಟು ಪ್ರಚಂಡ ಬಹುಮತ ಆರಿಸ್ತರಬೇಕಾಗಿ ನಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಂತ ನಮಸ್ಕಾರ. ಇವತ್ತು ಈ ಉಪಚುನಾವಣೆಯನ್ನು ನಡೀತಕ್ಕಂಥ ಸಂದರ್ಭದಲ್ಲಿ ಹಿಂದೆ 23ರಲ್ಲಿ ತಮ್ಮನ್ನು ಮತ ಕೇಳಲು ಬಂದಾಗ ನಾವೆಲ್ಲ ಕೆಲವೊಂದು ಭರವಸೆಯನ್ನು ಕೊಟ್ಟಿದ್ವಿ. ಪಂಚ ಗ್ಯಾರಂಟಿಗಳ ಮೂಲಕ ನಿಮ್ಮ ಗ್ರಾಮಕ್ಕೆ ಏನೇನು ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು. 23ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದರು, ಇಲ್ಲಿ ಮೇಟಿ ಸಾಹೇಬರು ಶಾಸಕರಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿ ಹೋದರು. 2 ತಿಂಗಳಲ್ಲಿ ಪಂಚ ಗ್ಯಾರಂಟಿಯನ್ನು ನಾವು ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನಿಮಗೆ ಹೇಳಿದ್ವಿ. 2 ತಿಂಗಳಲ್ಲಿ ಅವೆಲ್ಲ ಕಾಮಗಾರಿಗಳನ್ನು ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಸನ್ಮಾನ್ಯ ಮೇಟಿ ಸಾಹೇಬರು ಈ ಭಾಗದಲ್ಲಿ ಮಾಡಿದರು. ಅವು ಯಾವ ಅನ್ನೋದು ನಿಮಗೆಲ್ಲ ನಿಮ್ಮ ಮನೆಗೆ ಇವತ್ತು ದಿವಸ ಪ್ರತಿ ತಿಂಗಳ ಜಮೆ ಆಗ್ತಾಯಿದ್ದು. ಗೃಹ ಜ್ಯೋತಿ ಮನೆಗೆ ವಿದ್ಯುತ್ ಫ್ರೀ, ಗೃಹಲಕ್ಷ್ಮಿ ಹೆಣ್ಮಕ್ಕಳಿಗೆ 2000, ಶಕ್ತಿ ಯೋಜನೆ ಹೆಣ್ಮಕ್ಕಳಿಗೆ ಬಸ್ಸಿನಲ್ಲಿ ಫ್ರೀ ಓಡಾಟ, ಅನ್ನಭಾಗ್ಯ ಯೋಜನೆ ಹಾಗೂ ಯುವನಿಧಿ ಪದವೀಧರರಿಗೆ 3000 ಯುವನಿಧಿಯನ್ನು ಕೊಡ್ತಕ್ಕಂಥ ಯೋಜನೆ. ಈ ಎಲ್ಲ ಕಾಮಗಾರಿಗಳನ್ನು ಮಾಡೋದ್ರ ಜೊತೆಗೆ
ಸನ್ಮಾನ್ಯ ಮೇಟಿ ಸಾಹೇಬರು ಮುಡ್ಪೂಜಿ ಗ್ರಾಮಕ್ಕೆ ಅವರ ಅವಧಿಯಲ್ಲಿ ಕೆಲಸವನ್ನು 70 ಲಕ್ಷದ ಡಾಂಬರೀಕರಣ ರಸ್ತೆಯನ್ನು ಮಾಡಿದ್ದಾರೆ. ಆಮೇಲೆ 60 ಲಕ್ಷದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿದ್ದಾರೆ. 10 ಲಕ್ಷ CC ರಸ್ತೆ ಕೇರಿಯಲ್ಲಿ, 5 ಲಕ್ಷ ಮಾರುತೇಶ್ವರ ಗುಡಿ ಹತ್ತಿರ ಸಮುದಾಯ ಭವನ, 10 ಲಕ್ಷ ಮಹಾಸತಿ ದೇವಸ್ಥಾನ ಹತ್ತಿರ ಸಮುದಾಯ ಭವನ. ಈ ಎಲ್ಲ ಕಾಮಗಾರಿಗಳನ್ನ 3 ವರ್ಷದಲ್ಲಿ ಸನ್ಮಾನ್ಯ ಮೇಟಿ ಸಾಹೇಬರು ಮಾಡಿಕೊಟ್ಟಿದ್ದಾರೆ. ಈ ಕಾಮಗಾರಿಗಳು ತಮ್ಮ ಗ್ರಾಮದಲ್ಲಿ ಈಗ ಆಗಿದೆ. ಇನ್ನು ಹಿರಿಯರು ಇಲ್ಲಿ ಸನ್ಮಾನ್ಯ ಉಮೇಶ್ ಮೇಟಿಯವರು ಮುಂದೆ ಆರಿಸಿ ಬಂದ್ರೆ ದಾಳಮ್ಮನ ಗುಡಿ ಒಂದು ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಹರಣ್ಯ ಶಿಕಾರಿ ಸಮುದಾಯ ಭವನ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಮಾರುತೇಶ್ವರ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ಕೇಳಿದ್ದಾರೆ. ಹಿರೇಮಠ ಸಮುದಾಯ ಭವನ ಕೇಳಿದ್ದಾರೆ. ಇನ್ನು 2 ವರ್ಷ ತಮಗೆಲ್ಲ ತಿಳಿದ ಹಾಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರುತ್ತೆ, ಆಡಳಿತ ಮಾಡ್ತಾ ಇದೆ. ಮೇಟಿ ಸಾಹೇಬರು ಏನು ಹೆಚ್ಚು ಕೆಲಸ ಈ ಭಾಗದಲ್ಲಿ ಮಾಡಿದರು, ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಿದೆ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಉಮೇಶ್ ಮೇಟಿ ಅವರು ಮಾಡ್ತಾರಂತ ಹೇಳಿ ಭರವಸೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಸಾಹೇಬರಿಗೆ ಆರಾಮಿರಲಿಲ್ಲ, ಆರೋಗ್ಯದ ತೊಂದರೆ ಇತ್ತು, ವಯಸ್ಸು ಇತ್ತು, ಓಡಾಡೋಕ್ಕಾಗಿರಲಿಲ್ಲ. ಆದರೆ ಉಮೇಶ್ ಮೇಟಿ ಅವರು ವಯಸ್ಸಿನಲ್ಲಿ ಹಗರಿದ್ದಾರೆ. ಈಗ ಹಿಂದೆ ಅವರ ಅಧಿಕಾರ ಅವಧಿಯಲ್ಲಿ ಸಹ ಮೇಟಿ ಸಾಹೇಬರ ಕೆಲಸಗಳನ್ನು ಗ್ರಾಮದ ಎಲ್ಲ ಯುವಕರ ಸಂಪರ್ಕದಲ್ಲಿ ಇಟ್ಕೊಂಡು, ಹಿರಿಯರ ಸಂಪರ್ಕದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕೆಲಸದಲ್ಲಿ ಅವ್ರದ್ದು ಪಾತ್ರ ಇದೆ ಅಂತಕ್ಕಂಥದ್ದನ್ನು ನೀವು ಕಂಡುಕೊಂಡಿದ್ದೀವಿ. ಕಾರಣ ಬರ್ತಕ್ಕಂಥ 9ನೇ ತಾರೀಕು ನಮ್ಮ ಪಕ್ಷದ ಗುರುತಾಗಿರ್ತಕ್ಕಂಥ ಹಸ್ತದ ಗುರುತಿಗೆ ಉಮೇಶ್ ಮೇಟಿ ಅವರಿಗೆ ತಾವು ಅದೇ ಹೆಚ್ಚು ಮತಗಳನ್ನು ಹೋದ ಸಾಲಿ ಮೇಟಿ ಸಾಹೇಬರ ಚುನಾವಣೆ ಹೆಂಗೆ ಮಾಡಿದಿರಿ ಅದಕ್ಕಿಂತ ಹೆಚ್ಚು ಮತಗಳನ್ನು ಉಮೇಶ್ ಮೇಟಿ ಅವರಿಗೆ ಕೊಟ್ಟು ತಾವು ಅವರನ್ನು ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಭರವಸೆಯ ನಂಬಿಕೆಯ ತಮ್ಮ ಮೇಲಿಟ್ಟು ನನ್ನ 2 ಮತಗಳನ್ನು ಮುಗಿಸ್ತಾ ಇದ್ದೀನಿ. ಈಗ